ನಮಸ್ಕಾರ ಇದ್ದು ಬನ್ನಿ. ನಿಂಗೆ ಹೆಂಗೆ ಪುರುಸೋತ್ತಿಲಿದ್ದೀರೋ ಅಲ್ಲ ಗಡಿಬಿಡಿಲಿದ್ದೀರೋ? ಅಲ್ಲ, ಪುರುಸೋತ್ತಿಲಿ ಇದ್ದೇಳಿ. ಆದ್ರೆ ಒಂದು ವಿಷಯ ಹೇಳ್ತೆ, ಕೃಷಿಯೆಲ್ಲ ಸುಖಪ್ಪಪ್ಪ. ಕೆಲವು ಸರ್ತಿ ಮಂಡೆ ವಿಷಯ ಉಂಟು ಹೇಳಿದರೆ ಈ ಕೆಲವು ಮನುಷ್ಯರಿಗೆ ಏಕೆ ಅರ್ಥ ಆಗುತ್ತಿಲ್ಲ ಹೇಳಿ ಗ್ರೇಸಿ ಹೋಯ್ತು. ಬೇಜಾರಿಲ್ಲಪ್ಪ, ಎನಗೆ ತೊಂದರೆ ಇಲ್ಲ. ಯಾನು ಒಂದಲ್ಲ ಮತ್ತೊಂದು ದಾರಿ ಮಾಡಿಯೊಮ್ಮೆ ಎಲ್ಲರಿಂಗ ಹಿಡಿಗೋ. ನಮ್ಮ ಹಂಗಿದ ಅಡಕೆ ಕೃಷಿಯಲ್ಲಿ ಎಷ್ಟು ಜನ ಕಷ್ಟಲಿದ್ದವು. ಕಷ್ಟ ಹಿಡಿದು ಎಲೆಜುಕ್ಕಿ ರೋಗ, ಹಳದಿ ರೋಗ, ಕೊಳೆ ರೋಗ, ಅದು ಇದು ಮಣ್ಣಂಗಾಟಿ ಸುಡುಗಾಡಿ ಇಲ್ಲದ್ದಲ್ಲ ಇಲ್ಲೇ ಎಲ್ಲ ರೋಗಗಳು ಇದ್ದು. ಇವಾಗ ಅಡಕೆ ಕೃಷಿಯರಿಗೆ ಅಡಕೆ ಕಷ್ಟೇ. ರೈತ ದೇಶದ ಬೆನ್ನೆಲುಬಲ್ಲ. ಇದು ಕಿಂಕಿಣಿ ಬೆರಳಿಂದ ಕಡೆಯಾಗಿ ಹೋಯ್ತು ಈಗ ಅವಸ್ಥೆ. ಇನ್ನೂ ಪುರುಸತ್ತೇ ಬಂದಿರ್ತ ಹಾಗೆ ತೋಟಕ್ಕೆ ಹೋಗಿ ಬಪ್ಪ ಒಂದು ರಜಾ ವಿಷಯ ಮಾತಾಡ್ಲಿತ್ತು. ಬನ್ನಿದೆ ತೋಟಕ್ಕೆ ವಿಷಯ ಎಲ್ಲ ತೋರಿಸುತ್ತೆ. ಇದು ಪೂರೈಸುವ ಕೆಲಸ ಅಲ್ಲ. ತಂತಿ ಬೇಲಿ ಮತ್ತೆ ಬಾಕಿದ ಬೇಲಿ ಎಂತ ಬೇಲಿಯು ಹಂದಿಗೆ ನಾಟುತ್ತಿಲ್ಲ. ಈಗ ಕಡದ ಕಲ್ಲಿನ ಸುತ್ತೂ ಮಡುಗು ಎರಪಾದು ಹೇಳಿದ್ರೆ ಒಂದು ಮೂರು ಕಲ್ಲ ಹಿಂಗೆ ಎತ್ತರ ಈಗ ತತ್ಕಾಲ ಮಡಗಿ ನೋಡುದು ಹಂದಿ ಬಾರದ್ದೇ ಅಂತ. ತುಂಬಾ ಎತ್ತರಕ್ಕೆ ಹಂದಿ ಹಾಕ್ತಿಲ್ಲ. ಆಮೇಲೆ ಕಾಟಿ ಆನೆ ಪಪ್ಪಲಿಂಗೆ ಇದು ನಡೆಯ ದೂರದವಕ್ಕೆ ಆಗ ಕಲ್ಲಿಂಗೆ ಭಯಂಕರ ರೇಟ್ ಇದೆ. ಸೆಕೆಂಡ್ ಕಲ್ಲಿಂಗೆ ರೆಕ್ಪಾಯಿ ಸುಮಾರು ಆತು. ಈಗ ಹಿಂಗೆ ಸುತ್ತೂ ಹಿಂಗೆ ಮಡಿಕೊಂಡು ಹೋದರೆ ಹಂದಿ ಬಾರದಂಗ ಅಪ್ಪ ಅಂತಂದು ಆಸಿದ್ದು. ಇದು ತರಕಾರಿ ಸೊಪ್ಪು ಮಾರಾಟ ಅಲ್ಲ, ನಿಂಗೋಯ ಕೃಷಿ ಹಿಂಗೆ ಸುತ್ತೂ ಮಡಿಗಪ್ಪ. ಇದು ಸಂತೆ ಕೋಳಿ ಸಂತೆಲ್ಲ. ಅಡಕೆ ಕೃಷಿಗೆಲ್ಲ ಕೆಲವು ಜನರ ಸಂಕಷ್ಟ ಹೇಳಿ ಎಂಬುದು. ಕೆಲವರಿಗೆ ಕಾಟಿಯ ಉಪದ್ರ, ಕೆಲವರಿಗೆ ಆನೆಯ ಉಪದ್ರ. ಒಂದೊಂದು ಉಪದ್ರಂಗ ಹೇಳಿದ್ರೆ ಈಗ ಭಾರಿ ರೈಸುತ್ತಾ ಇದ್ದು. ಇದಕ್ಕೆ ಅರಣ್ಯ ಇಲಾಖೆಯೇ ಅಂತ ಉತ್ತರ ಕೊಡಬೇಕಷ್ಟೇ. ಒಂದು ಮತ್ತೆಂತ ಹೇಳಿದರೆ ಕಾಡು ಪ್ರಾಣಿಗೆ ಬದುಕೊಳ್ಳಲಿ ಹೇಳ್ತೀವಿ, ಎಲ್ಲ ಬದುಕೊಳ್ಳಿಯಪ್ಪ ಅಮ್ಮ. ಕೃಷಿಕರ ಸಫಾಯಿ ಮಾಡ್ತಂಗೆ ಆಗಿ ಹೋಪಲಾಗ ಯಾವುದೇ ವಿಷಯದಲ್ಲಿ. ಅಂಬಾಗ ಕೃಷಿಯಂಗೆ ಎಂತ ಮಾಡ್ಲಿಕ್ಕೆ ಹೇಳಿದರೆ ಗೌರ್ಮೆಂಟಿಗೆ ಒಂದೊಂದು ಕೋವಿ ಕೊಡ್ಲಕ್ಕು, ಪರವಾಗಿಲ್ಲ ಲೈಸೆನ್ಸ್ ಕೊಟ್ಟು ಒಂದು ಕೋವಿ ಕೊಡ್ಲಕ್ಕು ಇಲ್ಲೇಲಿ. ಆದರೆ ಈಗ ಕೃಷಿಕರಿಗೆ ಒಂದು ಸಪೋರ್ಟ್ ಮಾಡ್ತಾರೆ. ಈಗ ಬಾಕಿದ್ದವಕ್ಕೆ ಬಡವರಿಗೆ ಬಾಕಿದ್ದವಕ್ಕೆ ಹೇಳಿ ಅಕ್ಕಿ ಎಣ್ಣೆ ಅದು ಇದು ಫ್ರೀ ಕೊಡ್ತಂಗೆ. ನಿಂಗೆ ಗೌರ್ಮೆಂಟಿನ ಲೆಕ್ಕ ಎಷ್ಟು 2 ಎಕರೆ 4 ಎಕರೆ 5 ಎಕರೆ ಅದಕ್ಕೆ ಫುಲ್ ಒಂದು ಕಂಪೌಂಡ್ ಮಾಡಿ ಕೊಡ್ಲಿಯಪ್ಪ ಕೃಷಿಕರಿಗೆ ಮಾತ್ರ. ಅಡಕೆ ಕೃಷಿಕರಿಗೆ ಅಥವಾ ಎಲ್ಲ ಕೃಷಿಯ ಗಟ್ಟಲಿಗೆ ತರಕಾರಿ ಬೆಳೆಸುತ್ತವಕ್ಕೂ ಕೆಲವು ಪ್ರಾಣಿಗಳು ಉಪಟಳ ಇದ್ದು ಅದರ ಕೊಳ್ಳೋದು ಬೇಡ. ನಿಂಗೆ ಕೃಷಿ ಭೂಮಿಗೆ ಮಾತ್ರ ಒಂದು ಬೇಲಿ ಹಾಕಿ ಕೊಡಿ. ಆರು ಎಷ್ಟೋ ಜನ ನೋಡ್ತವಿದ್ದವು. ಇದರ ಬಗ್ಗೆ ಯಾರು ಕಲ್ಪನೆ ಮಾಡ್ತೀವಿ. ನನಗೆ ಈ ಇಂಗ್ಲಿಷ್ ಹಿಂದಿ ಎಲ್ಲ ಮಣ್ಣಂಗಡಿ ಬತ್ತಿಲ್ಲ. ಈ ಮಂತ್ರಿಗಳ ತರ ಮಾತಾಡಲು ಹರಡಿತ್ತಿಲ್ಲ. ದೊಡ್ಡ ದೊಡ್ಡ ವಿಜ್ಞಾನಿಗೆ ಬಾಕಿ ಇದ್ದಾವಿಲ್ಲ. ಈಗ CPC ಅವೆಲ್ಲ ಇದ್ದವು. ಅವು ರೋಗಕ್ಕೆ ಅಂತರ ಮದ್ದಲ್ಲಿ ಮಾತ್ರ ಅಲ್ಲದೆ ಈ ಸಸಿ ಬೆಳೆದರೆ ರೋಗ ಬಪ್ಪದಂಗೆ. ರೋಗಕ್ಕೆ ಮದ್ದು ಬೇಡ. ಈಗ ಕೊರೋನಾಕ್ಕೆ ಎಷ್ಟು ಬಕ್ಕ ಮದ್ದು ಮಾಡಿದೆವು, ಎಂತ ಸಾಯ್ತು ಹೇಳಿ. ಇದು ಕೊರೋನಾದಿಂದಲೂ ಕಷ್ಟ ಎಲ್ಲ ಇದ್ದು ಸಸಿ ಸಾವದು. ಅಡಕೆ ಕೃಷಿ ಇಲ್ಲ, ತಿಂಬಲಿಲ್ಲದೆ ಹಸಿವಾಗಿ ನರಕ ಬಂದು ಸಾಯುವು. ಅಲ್ಲ ಆನ ಸಾಯದ ನಾಳೆ ಗೂಡಂಗಡಿ ಮಾಡುವ ಬಾಕಿದ್ದರಿಂದ ಹಿಡಿಗ ಕೃಷಿಕರಿಗೆ ಎಲ್ಲರಿಗೂ ಹಿಡಿಯ. ಇದು ಅರ್ಥ ಮಾಡಬೇಕು ಅಂಬಾಗ ಎಷ್ಟೋ ಜನ ನೋಡುವಿದ್ದರೆ ಈ ಬಗ್ಗೆ ಚೂರೊಂದು ಆಲೋಚನೆ ಚಿಂತೆ ಮಾಡಿ ಎಲ್ಲರಿಗೂ ಉಪಕಾರ ಒಬ್ಬ ಮಾಡಿ ಹೇಳಿ ಇದಕ್ಕೆ ಸರಿಯಾಗಿ ಒಂದು ಪರಿಹಾರ ಮಾಡಿದ್ದಿಲ್ಲ ಹೇಳಿ. ಆದರೆ ತುಂಬಾ ಜನ ಕೊರಳಿಂಗೆ ಬಳ್ಳಿ ಹಾಕುತ್ತಾ ಸ್ಥಿತಿ ಬೇಕು. ಆನೆಂತಾದ್ರೆ ಬಳ್ಳಿ ಹಾಕಿ ಗಂಟಿಗೆ ಧೈರ್ಯ ಇದ್ದು ನನಗೆ. ಇಷ್ಟು ದಿನ ಹೇಳಿದ್ದಾನೆ, ಎಷ್ಟು ಸಮಯ. ಇದು ನೋಡಿ, ಇದು ಮೊನ್ನೆ ನಾನು ಒಂದೇ ಕಡೆ ವಿಡಿಯೋ ಮಾಡಲೇಬೇಕಾಗಿ ಮೊನ್ನೆ ಅದು ಅದರ ಮರದಿನದ್ದು. ಒಂದು ದಿನ ಬಂದರೆ ಒಂದು 3-4 ದಿನ ಹಂದಿ ಬಂದರೆ ಮತ್ತೊಂದು 2 ದಿನಕ್ಕೆ ಬಾರ. ಇದು 3-4 ದಿನ ಕಂಟಿನ್ಯೂಸ್ ಬಂತು, 2 ದಿನ ಬಂತಿಲ್ಲ. ಇದು ಮತ್ತಳದ್ದು ಎಲ್ಲ ನೆಟ್ಟಡಕ್ಕೆ ಸಿಗ ನೋಡಿ. ಇದು ಅದರಿಂದ ಮತ್ತಳದ್ದು ನೋಡಿ. ಕೋಪ ಬಪ್ಪದಲ್ಲ. ಇದರಲ್ಲಿ ಯಾರು ಒಬ್ಬ ಒಳ್ಳೆ ಗೊಂತಿಪ್ಪವು ಒಳ್ಳೆ ವಿದ್ಯಾವಂತರು ಹೇಳಿದರೆ ನಿಂಗೋಗೆ ಅಲ್ಲಿಗೆ ಹೋಗಿ ನಿಂಗೋಗೆ ಅದರ ಬಗ್ಗೆ ಮಾತಾಡಿ ಮಾಡಲಿ ವ್ಯವಸ್ಥೆ ಮಾಡಲಿ. ಹಳ್ಳಿಯಿಂದ ಹಳ್ಳಿಲಿ ಪೋಂಗ ಹಿಡಿಯ. ಒಂದು ವೇಳೆ ಆನೆ ಹೊತ್ತೊಳ್ಳಿ ಇಲ್ಲಿ ನೀರು ಬಿಡೋದು ಬಾಕಿದ್ದ ಕೆಲಸ ಮಾಡೋದಾರು ಆಮೇಲೆ ಎಂಡೋ ಸ್ವಲ್ಪ ನಿಂಗೆ ಏತರಕ್ಕೆ ನಮ್ಮ ಡಾಕ್ಟ್ರು ಬಾವಯ್ಯ ಒಳ್ಳೆ ಹೋರಾಟ ಹಗಲು ಇರಲು ಬಂಗ ಒಂದು ಹಸಿಗಟ್ಟು ಉಪವಾಸ ಮಾಡಿ ಎಂಡೋ ಸ್ವಲ್ಪ ಒಂದು ಬಾಧಿತ ಆದವಕ್ಕೆಲ್ಲರಿಗೆ ವ್ಯವಸ್ಥೆ ಮಾಡಿ ಕೊಟ್ಟಿದ್ದೆವು. ಮೋಹನ ಡಾಕ್ಟ್ರು ಅವರ ಹೆಸರು ಯಾರಿಗೂ ಈಗ ಗೊತ್ತಿಲ್ಲ. ಹಗಲು ಇರುಳು ಅವಿನಾಶಿ ದುಡಿದವು. ಹಾಗಿಪ್ಪ ಆರಾರೊಬ್ಬ ಈ ಹಂದಿಗೆ ಒಂದು ಕಾಡು ಪ್ರಾಣಿಗೆ ಬೇಕಾಗಿ ಒಂದು ಆರಾರು ಏರ್ಪಾಡು ಮಾಡಿದರೆ ತುಂಬಾ ಜನ ಕೃಷಿಕರು ಬದುಕಿಯಂಗು. ಮತ್ತೆ ಈ ಕೃಷಿ ಮಾಡ್ತವಂಗೆ ಹಿಂಗೆ ಕೇಸಿಂಗ್ ಹೋತಳಿ ಎಂತೆಲ್ಲ ರೂಪಕ್ಕೊಂದು
ಒಂದು 2 ಎಕರೆಗೆ ಅಥವಾ 4 ಎಕರೆಗೆ ಗೌರ್ಮೆಂಟ್ ಕಂಪ್ಲೀಟ್ ಚಂದಕ್ಕೆ ಬೇಲಿ ಹಾಕಿ ಕೊಡುದು. ಬೇರೆ ಅಂತ ನಷ್ಟ ಪರಿಹಾರ ಕೊಡೋದು ಬೇಡ. ಕಾಡು ಪ್ರಾಣಿಗೆ ಕಾಡಿಲಿ ಬೇಕಾಷ್ಟು ಬೇಲಿ ಹಾಕಿ ಸಾಂಖ್ಯೊಳ್ಳಿ 100ಕ್ಕೆ 100 200ಕ್ಕೆ 200 ಹಂದಿಗಳು ಆನೆಗಳು ಸಾಂಖ್ಯೊಳ್ಳಿ ಬೇಜಾರೇನಿಲ್ಲ. ಆಮೇಲೆ ದಿನಾ ಕೃಷಿಕರ ಭೂಮಿಗೆ ಬಂದರೆ ಎನ್ನವಸ್ಥೆ ಮಾತ್ರ ಅಲ್ಲ, ಇಡೀ ಊರಿನವರ ಅವಸ್ಥೆ ಇದೆ. ಆದರೆ ಹೇಳ್ತೇವೆ ಕೆಲವು ಜನ ನಾನು ಸುಮಾರು ಮನೆಗೆ ಹೋಗಿ ಭೇಟಿ ಕೊಟ್ಟಪ್ಪ ಕಣ್ಣು ನೀರು ಹಾಕುತ್ತವು. ಎಂತ ಮಾಡಿ ಅಡಿಗೆ ನಮ್ಮಿಂದ ಅಪ್ಪ ಬತ್ತೋಳಿ ಇಲ್ಲಾಂದ್ರೆ ಒಂದೊಂದು ಲೈಸೆನ್ಸ್ ಬೆಡಿ ಕೊಡಿ, ಎಂತ ಮಾಡಕೊಳ್ಳಿ ಹಂಗೆ ಹೋಗು ಅಂತಿದ್ದು. ಯಾವುದು ನಿಂಗೂ ಅದಕ್ಕೆ ಪರ್ಮಿಷನ್ ಕೊಡಿ. ಒಂದು ಬೆಡಿ ಕೊಟ್ರೆ ಸಾಕು. ಈಗ ಮಿಲಿಟರಿ ಅವರದ್ದು 10 ಹೊಟ್ಟದಂಗೆ 20 ರಿಪೇರಿ ಮಾಡಿ ಕೊಡಿ ಧರ್ಮಕ್ಕೆ. 1 ಲಕ್ಷ 2 ಲಕ್ಷ ಹಾಕಿ 1 ಎಕರೆ 1/2 ಎಕರೆ 2 ಎಕರೆ ತೋಟ ಇಪ್ಪೋಕೆ ಎಂತ ಮಾಡಲಿಡಿಯ. ನಾನು ನೆಗೆ ಮಾಡಿ ಅವಳು ಮಾತಾಡೋದು. ಇದು ಈಗ ಎನ್ನ ಕಷ್ಟಕ್ಕೆ ಬೇಕಲ್ಲ, ಊರಲ್ಲಿ ಎಲ್ಲ ಇಪ್ಪವರ ಕಷ್ಟ ಏನ ಮನಸ್ಸಲ್ಲಿ ತುಂಬಿ ಕೊದಿತಾ ಇದ್ದು. ಅದಕ್ಕೆ ಇದು ಎನ್ನ ತೋಟದ್ದೇ ನೋಡಿ ಹೇಗಿತ್ತು, ಗುಂಡಾದ ಸ್ಥಿತಿ ಹೇಳಿದರೆ ಈ ಅಡಕೆ ತೋಟಂದಾಗಿ ಒಳ್ಳೆ ಆಮ್ಲಜನಕ ಬಿಡುಗಡೆ ಆಗುತ್ತೆ. ಒಳ್ಳೆತ ಈಗ ನಮ್ಮ ಅಶ್ವತ್ಥ ಎಲೆಯಲ್ಲಿ ಭತ್ತ ಹಾಗೆ ಒಳ್ಳೆ ಆಕ್ಸಿಜನ್ ಬಿಡುಗಡೆ ಮಾಡೋದು. ಇದು ಇದರ ಎಲೆಲ್ಲ ಚುಂಪು ಅದೊಂದು ಅದಕ್ಕೆ ಪ್ರಸಂಗ ಎಡೆಯಲ್ಲಿ ಹೇಳೋದು. ನಿಂಗಳ ಅಡಕೆ ಇಲ್ಲದ್ರೆ ಆಕ್ಸಿಜನ್ ಬಕ್ಕೊಳ್ಳಿ. ಆಕ್ಸಿಜನ್ ಅಡಕೆ ಇಲ್ಲದ್ರೆ ಬರೀ ಅಡಕೆ ಮರವ ನಾವು ಚಂದಕ್ಕೆ ಸಾಂಕುತ್ತು. ಅಡಕೆ ಮರ ಇಲ್ಲದಿದ್ದರೆ ಹಿಂಗಿತ್ತ ಹಲಸಿನ ಮರ ಕಡಿದು ಹಂಗ ಬದುಕೆಲ್ಲ ನೋಡ್ತೀವ. ಬಾಕಿದೆಂತ ಮರ ಇದ್ದು ಈ ಅಡಕೆ ಕೃಷಿ ಇದ್ದ ಕಾರಣ ಹಸುರಾಗಿ ಒಳ್ಳೆ ಆಕ್ಸಿಜನ್ ಬಿಡುಗಡೆ ಆಗುತ್ತು. ಇದನ್ನ ಜೀವನೋಪಾಯ. ಈ ಅಡಕೆ ಮರ ಹಿಂಗೆ ಸತ್ತ ತೊಳಿ ಆದರೆ ಮಂಗನ ಕತೆ ಕುಂತಿದ್ದ. ಒಂದು ಮಂಗನ ಕುഞ്ഞി ಅನ್ನದೆ ಇದನ್ನು ಬ್ಯಾರ್ಲಲ್ಲಿ ಹಾಕಿಯಪ್ಪಾಗ ನೀರು ತುಂಬಿತ್ತಲ್ಲಮ್ಮ, ಕುഞ്ഞിಯ ಮೊದಲು ಹಿಂಗೆ ನೆಗ್ಗಿ ಹಿಡಿದತ್ತು. ನೀರು ತುಂಬಿತ್ತು, ಕೊರಳಿಂಗವರೆಗೆ ಬಂತು. ಕೊರಳಿಂಗ ಬಂದಪ್ಪ ಕುഞ്ഞി ಅಡಿ ಮಂದಿಗೆ ಆನು ಬದುಕಿಳ್ತಾರೆ. ಮತ್ತೆ ನೋಡಿ ಮೇಲೆ ಅದು ಮೆಟ್ಟಿನಿಂದತ್ತು. ಹಾಗೆ ಕೃಷಿಕರೆಲ್ಲ ಅಮರಿಸಿತ್ತೊಳಿ ಆದರೆ ಅವು ತಿರುಗಿ ನಿಂದರೆ ಊರೇ ಕಿಚ್ಚಿ ಬಿದ್ದಂಗ. ಮತ್ತೆ ಈ ಅಡಕೆ ಸೇಸಿದ್ದಾಗ ಇದರಲ್ಲಿ ನಾವು ಜೀವನೋಪಾಯಕ್ಕೆ ನಾವು ಇದರಿಂದ ಅಡಕೆ ಕೊಯ್ದು ಮಾರಿ ಬೇಕಾದರೆ ತಂದು ತಿಂತು. ಅಡಕೆ ಮರ ಇಲ್ಲದಗಳಿಗೆ ಎಂತ ಹೇಳಿದರೆ ಮತ್ತೆ ಇನ್ನು ಕಾಡು ಮರ ಅಂತ ಇದ್ದೋಳಿ ನೋಡು ಕೃಷಿಕರು. ಹಲಸೆಕಾಯಿ ಬಾರದ ಮರ, ಬಾಕಿದ್ದ ಮರ, ಮತ್ತೆ ಹಲಸೆಕಾಯಿ ಬಪ್ಪ ಮರ ಎಲ್ಲ ಮರ ಕಡಿಗು ಊರಿಡೀ ಬೋಳಕ್ಕು ಅಷ್ಟಪ್ಪ ಇಲ್ಲಿಂದ ಆಕ್ಸಿಜನ್ ಬಕ್ಕು. ಸೀರಿಯಸ್ ಆಗಿ ಆಲೋಚನೆ ಮಾಡಕ್ಕದೊಂದು ವಿಷಯ. ಇದರಲ್ಲಿ ನಮ್ಮ ಗ್ರೂಪ್ ಇಲ್ಲಿ ನೋಡಿ ಯಾರು ವಿದ್ಯಾವಂತರು ಇದ್ದವು ನಿಂಗೋಗ ರಜಾ ಸಪೋರ್ಟ್ ಮಾಡಲಿ ಎಡಿಗೋಳಿ. ಆದರೆ ಮೇಘನ ಆಫೀಸಿಗೆ ಎಲ್ಲಿಗೆ ಅರ್ಜಿ ಹಾಕಿ ಗೊತ್ತಿಲ್ಲ ನನಗೆ. ನಿಂಗೊಂದು ಅರ್ಜಿ ಹಾಕಿ ಎಲ್ಲರಿಗೊಂದು ಸಿಕ್ಕುವಂಗೆ ಮಾಡಲಿ. ಮೇಘ ನೋಡಿ ಈಗ ಒಂದು 600 ಮೈಸೂರು ಬಾಳೆಕುಳ್ಳೆ ನೆಟ್ಟಿದೆ. 3 ಸರ್ತಿ ಆತ ಹಂದಿಯೆಲ್ಲ ತಿಂದು ಒಕ್ಕಿದ್ದು. 600 ಸಸಿ ನನಗೆ ಬೇಡ. ವೈಟ್ ಕಾಲರ್ ಜಾಬ್ ಇಪ್ಪೋಕೆ ಪೇಟೆಯಲ್ಲಿ ಇಪ್ಪೋಕೆ ತಿಂಬಲೆ ಬಾಳೆಹಣ್ಣು ಸಿಕ್ಕಲ್ಲಿ ಹೇಳಿ ಅದು ಮಾಡಿದ್ದದು. ಅಂಬಾಗ ಧರ್ಮಕ್ಕೆ ಕೊಡೋದಲ್ಲ ಪೈಸೆಗೆ. ಆದರೆ ಬೆಳೆಸಿದಂಗೆ ಅದರ ಅಸಲಾಕಿದಷ್ಟು ಸಿಕ್ಕುತ್ತಿಲ್ಲ. 6-10 ಊರಲ್ಲಿ ಹಿಂಗೆ ಮಾಡಿ ಬೆಳೆಸಿದರೆ ಪೇಟೆಯಲ್ಲಿ ಇಪ್ಪಾಗ ತಿಂಬಲೆ ಹೇಳಿಗೆ ಅಷ್ಟೇ ಅನಿಸಿ ಪರ್ಸಿ ಬಿಟ್ಟದಲ್ಲ. ಬನ್ನಿ ಒಂದರೆ ಚಂದಗೆ ತೋಟ ಎಲ್ಲ ನೋಡಿ ನೋಕು ಬನ್ನಿ. ಮುದ್ದು ಎಲ್ಲ ಊರದ ಒಂದು ಸಗಣ ಹಾಕಿ ಬೆಳೆಸಿದ ಸಸಿಗೆ ಆತ. ನಾವು ಹೀಗಿದ್ದಂಬ ಇನ್ನು ನಮ್ಮಿಂದಲೂ ಕಷ್ಟದಲ್ಲಿ ಎಷ್ಟು ಜನ ಇದ್ದವು. ಒಟ್ಟಾರೆ ಬೇಜಾರ ಇದೆಲ್ಲ ಹೀಗೆ 2-3 ವರ್ಷದಲ್ಲಿ ಹಿಂಗಾಗತ್ತಿತ್ತು. ಎಲ್ಲಿಯೆಲ್ಲ ರಜಾ ಜಾಗ ಇದ್ದು ಅಡಕೆ ಹಸಿ ಬಾಳೆ ಹಸಿ ನೆಡ್ಲಿಟ್ಟು ಅಲ್ಲೆಲ್ಲ ಕಬ್ಬು ಮಾಡಿದ್ದದು. ಒಂದೇ ಒಂದು ತುಂಡು ಕಬ್ಬು ತೆಗೆದು ಹಾಲು ಮಾಡಿ ಕೊಂಡು ಅಡಿಗೆ ಆಯಿತು. ಎಲ್ಲ ಸಗಣ ಗೊಬ್ಬರ ಹಾಕಿ ಹಿಂಗೆ ಗುಂಡಾಗಿ ಇಟ್ಟಿತ್ತು. ರಜಾ ಕೆಲವೆಲ್ಲ ಹಸಿ ಇದ್ದರೆ ದನಕ್ಕೆ ಹಾಕಿದೆ ರಜಾ. ಹಾಗೆ ದನಕ್ಕೆ ಕಬ್ಬು ಹೆಚ್ಚಿ ಹಾಕಿದ್ರೆ ಆಗುತ್ತಿಲ್ಲ. ನೋಡಿ ಕಬ್ಬು ಹಿಂಗೆ ಬಂದು ನೋಡಿ. ಕೃಷಿ ಸುಖ ಇದ್ದು ಸರಿಯಾಗಿ ವ್ಯವಸ್ಥೆ ಅದಕ್ಕಿದ್ದರೆ ವ್ಯವಸ್ಥೆ ಇಲ್ಲಿ ಅಲ್ಲ. ಅವಾಗ ಎಷ್ಟು ಕಂಟ್ರೋಲ್ ಮಾಡಲಿಡಿ ಕಾಡು ಪ್ರಾಣಿಗಳಿಂದ ಆ ಕೊಡಿಯಲ್ಲಿ ಹೇಗಿದ್ದು ಎಲ್ಲ ಹೋಗಿ
ಗಿತ್ತ ಒಳ್ಳೆ ಬೊಂಡದ ಸೇರಿಸಿ 10-25 ಹಾಕಿದೆ. ಎರಡಿದ್ದು ಇನ್ನು ಬಾಕಿ, ಎರಡಿದ್ದು ತಿಂಬಳ ಬಾಕಿ. ಇಲ್ಲೆಲ್ಲ ಬಾಳೆ ಇಟ್ಟಿದೆ. ಕೊನೆ ಹಾಕಲ್ಲ ಪುರುಸೊತ್ತಿಲ್ಲ, ಬಂದು ಚಿಗಿಡಿಪ್ಪಾಗಿದ ಇದು ತಿಂದ ಇದೆಲ್ಲ ನೋಡಿ ಫುಲ್ಲು ಹುಡಿ ಇಲ್ಲೆಲ್ಲ. ತೆಂಗಿನಕಾಯಿ ಬಿದ್ದರೆ ಒಂದು ಸಿಕ್ಕ ಎಲ್ಲ ಹಂದಿ ಇಟ್ಕೊಂಡು ಈರುಳ್ಳಿ ಬಿದ್ದತ್ತೋಡಿ ಆದರೆ ಎಲ್ಲ ಸುಳ್ಳು ಹಾಕೊಂಡು ಇಟ್ಲಾಗೆಲ್ಲ ಭಾಳ ಹಿಂಗ್ಳು ಹೊಡಿ ಅಷ್ಟಾಗಿ ಹೊಡಿಯೋದು ಅಲ್ಲಿ ಹೊಡಿಯೋದು. ಬಪ್ಪ ದಾರೆಲ್ಲ ನೋಡಿ ಹಾಗೆ ಕಟ್ಟಬಣಿ ಹಾಕುತ್ತಾ ಇದ್ದಲ್ಲ. ಇದು ನೀರು ಬಪ್ಪ ಜಾಗ ಎಂತ ಮಾಡಿ ಹೊಡಿಯ ಆ ಹೊಡೆಯೆಲ್ಲ ಬೇಲಿ ಹಾಕಿದ್ದು ಸುತ್ತೂದೆ ಎಲ್ಲಿಗೆ ಬಪ್ಪಗಳೇ ಉಂಟಾಗ್ತದೆ ಇವತ್ತು. ಏನಕ್ಕೆ ತುಂಬಾ ತಾನು ಕಟ್ಟಿದಂತ ಗದ್ದೆಲ್ಲ ಕೂಟ ನಿನ್ನೆವರೆಗೆ ಇತ್ತಿದ್ದು ಎರುಗು ಬಂದ ಹೋತು. ಅದು ಅದರಷ್ಟಕ್ಕೆ ಕೆಲಸ ಮಾಡಿ ಅದೇ ತಿಂದಂಬಲ್ಲ. ಆ ತಗವಲಿಲ್ಲ. ಇನ್ನಿತ ಪೆಟ್ಟಿಗೆ ಒಂದು 10-25 ಇದ್ದೆ ಸುತ್ತದೆ, ಏನು ತಗವಲಿಲ್ಲ. ತಮಿಳುನಾಡಿನ ಕುರುಳೆ ತಂದು ನೆಟ್ಟು ಒಳ್ಳೆ ಸಿಗಿಲಿ ಆಯ್ಕಾಗಿತ್ತು. ಎಲ್ಲ ಅಂತಸ್ತಂತಸಲಿ ಬಾಳೆ ಇದರಲ್ಲಿ ಗೆಂಡೆ ಎಲ್ಲ ಒಕ್ಕಿಟ್ಟು ತಿಂತು. ಹಂದಿಯ ಉಪದ್ರ ಕಾಡು ಪ್ರಾಣಿಯಿಂದ ರಕ್ಷಣೆ ಮಾಡಿಕೊಳ್ಳಿ ಓರಿಪ್ಪಲ್ಲಿ ಎಲ್ಲ ಅಡಕೆ ಸಿಪ್ಪೆಲ್ಲ ತೆಗೆದು ಬರೆ ಮಾಡಿದೆ ಫುಲ್ಲು. ಎಲ್ಲಿ ಕಡಿಮೆ ಇದ್ದು ಅಲ್ಲೆಲ್ಲ ಕಂಪೌಂಡ್ ಹಂಗೆ ಹಾಕಿದೆ. ಇದರಲ್ಲಿ ಫುಲ್ಲು ನೆಟ್ಟಿದ್ದೆ. ಎರಡೆರಡು ಸರ್ತಿ ನೆಟ್ಟು ಹಂದಿ ತಿಂದಿಕ್ಕಿ ಮತ್ತೆ ಇಪ್ಪಕ್ಕೆ ಸರಿ ನೀರು ಕುಡಿಬಿಡಿ. ಇಲ್ಲೆಲ್ಲ ಬಾಳೆ ಇತ್ತಿದೆ, ದೊಡ್ಡ ದೊಡ್ಡ ಬಾಳೆ ತಲೆಯವರೆಗೆ. ಕೊನೆ ಹಾಕಿದ್ದರೇ ತಿನ್ಬೋದು. ಬಂದಿದೆ ಕೊನೆ ಕಚ್ಚಿ ಇದು ಹಂದಿಗ ಮೊದಲು ಗೆಂಡೆ ಮಾತ್ರ ಉಟ್ಕೊಂಡಿದ್ದದು. ಈಗ ಕೊನೆ ಹಾಕಿದ ಬಾಳೆ ನೋಡಿ ಇಲ್ಲಿಗೆ ಕಚ್ಚೋದು. ಇಲ್ಲಿಂದ ಕಚ್ಚಿ ಬಗ್ಗಿಸಿ ಕೊನೆಯನ್ನೇ ತಿಂಬೋದು. ಇದು ಸಣ್ಣ ಕೊನೆ ನೋಡಿ. ಇದು ಬೊಬ್ಬೆ ಹಾಕಿದೆಲ್ಲ ಓಡಿತು. ಇಲ್ಲಿ ಹಿಡೀತಿದ್ದಿಲ್ಲಿ ಅಲ್ಲ ಪ್ರಕೃತಿ ನೋಡ್ಲಕ್ಕಷ್ಟಿದೆ. ಅಲ್ಲಿ ಸುತ್ತು ನೋಡಿ ಚಂದ ಜಾಗ ನಮ್ಮದು. ಇದು ಕೊನೆ ತಿಂಬದಕ್ಕೆ ಪ್ಲಾಸ್ಟಿಕ್ ಕಟ್ಟಿದ್ದ. ಇದು ಕಚ್ಚಿ ಬಗ್ಗಿಸಿ ಆಯ್ತು. ಅಲ್ಲಿಗೆ ಪ್ಲಾಸ್ಟಿಕ್ ಗೋಣಿ ಕಟ್ಟಿದೆ ಉಳ್ದೊಂದು ಕೊನೆ. ಇಲ್ಲಿ ಇದು ಚೇರಿ ಬಂದ ಕೂಡಲೇ ಎರಡನೇ ಥರ ಕಚ್ಚಿ ನಿಂತು ನೋಡಿ. ಇದು ಚಿಗಿರ್ತಲ್ಲ ಅಲ್ಲಿಗೆ ಹಂಗೆ ತಿಂಗದ.
ಎರಡೆರಡು ಸರ್ತಿ ಒಕ್ಕಿಕ್ಕಿ ಮತ್ತೆ ಬೆಳೆದ್ದು ಇದೆ. ಇಲ್ಲಿಂದ ಎರಡನೇ ಚಿಗುರೆ ಒಕ್ಕಿದ್ದೀರ ಹಂಗೆ. 600 ಕುರುಳ ನೆಟ್ಟದಲ್ಲಿ ಈ 2 ಕೊನೆ ಇದೆ, ಅಲ್ಲಿಂದ ಸಣ್ಣ ಕೊನೆ ಇದೆ. ಬಾಕಿ ಆ ಹೊಡೆದಿದ್ದು ಅದು ಹೀಗೆ ಹೋಗಿ ಆಚರಣೆಗಿದ್ದು ಗುಡ್ಡೆ ಹೀಗೆ ಹೋಗಿ ಆಚರಣೆಗಿದ್ದು ಅಷ್ಟಲ್ಲಿದೆ. 3 ಕೊನೆ ಇದ್ದು ಕೊನೆ ಆಗುತ್ತಿದ್ದರೆ ಇಷ್ಟು ದೊಡ್ಡ ಕೊನೆಗೆ ಕೂತಿದ್ದೀರ ನೋಡಿ. ಮುಳ್ಳುಹಂದಿಯು ಬೇಕಾಷ್ಟಿದ್ದು ತೆಂಗಿನಕಾಯಿಯ ಪೂರ ಒಟ್ಟಾಣೆ ನಿಂತಿದೆ. ಮುಳ್ಳುಹಂದಿಯ ಮುಳ್ಳು ಇದೆ. ಎಲ್ಲ ಅಡಕೆ ಬುಡಲ್ಲಿ ಕುಂಬಳಕಾಯಿ ಬೆಂದಿಗೆ ಹೊರಳೋದನ್ನು ಒಂದು ಹಾಕಿದ್ದದು. ಎಲ್ಲದಲ್ಲಿ ಬಳ್ಳಿಯಾಗಿ ಅಪ್ಪಳೋದಿರಲಿಲ್ಲ. ಅಷ್ಟಪ್ಪ ಹಂದಿ ಒಕ್ಕಿ ಹಿಡಿತಿತ್ತು. ಆಗಿದ್ದಲ್ಲಿ ಹಿಂಗೆ ಒಂದೊಂದು ಬಳ್ಳಿಲಿ 10-20 ಇರ್ತಿತ್ತು. ಎಲ್ಲ ಬುಡಲ್ಲಿತ್ತಿದ್ದು ಪೂರ ಹೊತ್ತು. ನಾ ಹಾಗೆ ಒಕ್ಕಿ ಹಾಕ್ತವ ಬುಡವನ್ನೇ. ರಂಬುಟಾನು ಹೋಗಪ್ಪ ನೋಡಿ ವಾಪಸ್ ಹೋಗ್ಬಿಟ್ಟು ಹಂದಿಗೆಲ್ಲ ತಿನ್ಬದಿ ಹಿಂಗಿದ್ದೆಲ್ಲ ಗುಂಡು ಗುಂಡಾದ ಸಸಿಯನ್ನೇ ಒಣಕಟ್ಟೆ ಸಸಿಯವಲ್ಲ ಅಲ್ಲಿ ಹಸೆ ಸಿಕ್ಕನ್ನೇ ತಿನ್ಬೋದು. ಇಲ್ಲ, ಇದು ಹಂದಿ ಊಟ ಮಾಡಿದ್ದದು. 1 ತಿಂಗಳು ಮೊದಲೊಂದರಿ ಹಿಂಗೆ ಗರ್ಪಗ ಈಗ ಪೈಪನ್ನೇ ಗುದ್ದಿ ಜಗ್ಗಿಸಿ ಮಡಗಿದ್ದು. ಎಲ್ಲಿ ಮೇಲೆ ಇಲ್ಲ, ಎಲ್ಲಿಗೆ ಟಚ್ ಆಗಿದೆ ಪೈಪ್. ಇವರು ಮೇಲೆ ಇಟ್ಟಿದ್ದು ಪೈಪು ಚೂರು ಮೇಲೆ ಹಾಕಿತ್ತಿದ್ದೆ ಬುದ್ದೋಗಿದ. ಈ ಪೈಪ್ ಒಟ್ಟೆ ಆಗಿತ್ತಿದೆ. ಇದೆಲ್ಲ ಇದು ಅದೇ ಗರ್ಪಿದ್ದದು. ಅಡಕೆಯನ್ನು ಕೂಡ ಆಗಿತ್ತೀಗ.
ಮನೆ ಇದು. ಇಲ್ಲಿಂದ ಮುಂದಿನ ಗದ್ದೆಯಲ್ಲಿ ಗೊಬ್ಬರ ರಾಶಿ ಹಾಕಿದ್ರೆ ಹುಡಿ ಲಗಾಡಿ ಕೊಟ್ಟ ಇದರಲ್ಲಿ. ಈಗ ಹಿಂಗಿತ ಪೈನಾಪಲ್ 550 ಸಸಿ ಹಾಕಿದ್ದೆ, ಒಂದೇ ಒಂದು ಕಾಯಿ ಆದದ್ದು. ಈಗ ಆವತ್ತಿತಾನೆ ಎಲ್ಲದಲ್ಲಿ ಆಯ್ಕಾತು ನೋಡಿದ, ಇಷ್ಟಿಷ್ಟು ದೊಡ್ಡ ಆವತ್ತ ಪೈನಾಪಲ್ ಎಲ್ಲದಲ್ಲಿ ಮಡಿದ್ದು, ಎಲ್ಲ ಒತ್ತರಕ್ಕೆ ತೆಗೆದು ಈಗ ಕಲ್ಲಿನಟ್ಟಿ ಮಡಗಿದ್ದು ಸಲಾಗಿ ಮೇಗೆ ತೋರಿಸುತ್ತೆ ಪೈನಾಪಲ್ ಗುಡ್ಡೆ. ನಿನ್ನಣ ಕೆಲಸ. ಈಗ ಕಾಡಿನ ಅಡಕೆಯಲ್ಲಿ ಬಪ್ಪಲೆ ಬಂಗ್ ಮಾಡಿ ಇಲ್ಲಿಗೆ ತಂದು ಹಾಕಿದ್ದೆ. ಈಗ ಎಲ್ಲ ಕಬ್ಬು ಹೊಡಿ ಮಾಡಿ ಹಾಕಿದ್ದರು. ಇಲ್ಲಿ ಒಳ್ಳೆ ಕಬ್ಬಿನಾಗ ನೆಡ್ಲೆ ಸಸಿ ಮಾಡಿ ತೆಗೆದು ಮಾಡ್ಬೋದು. ಇನ್ನು ಎಡ್ಲೆ ಬಪ್ಪರ್ಸ ಒಂದಕ್ಕೆ ಅದಕ್ಕೆ ತುಂಬಲೇ ಬೇಡಲ್ಲ, ಹಾಗಿದ್ದು ನೆಡ್ಲೆ ವ್ಯವಸ್ಥೆ ಮಾಡೋದು. ಹೀಗೆ ಇನ್ನೆಡ್ಲೆ ಅದರ ದಾಳಿ ಮಾಡುವಾಗ ಅದಕ್ಕೆ ತಿಂಬಲೇ ಬೇಡದು. ಅದಕ್ಕೆ ಇದರೆಲ್ಲ ಕಡ್ದೆಡ್ಲೆ ನೆಟ್ಟು ಕೊಡುವ, ತಿಂಬದದು ತಿನ್ನಲಿ. ನಾವೇ ಸಿಕ್ಕದ್ದರುದೇ ಅದು ತಿಂದು ಹುಷಾರಾಗಲು. ನಡೆದರೆ ಅಳುದು ಹೋಗು ಸಿಕ್ಕದ ಅವಾಗೆ. ನೋಡಿ ಎಲ್ಲ ಅಗಿದು ಹಾಕೋದು. ಈಗ ಈ ಕೊಡಿಯ ನೆಟ್ಟ ಚಿಗುರುಗು ಅದರ ನವಾಗ ಯೂಸಿಗೆ ಸಿಕ್ಕ ನಾನು ಮೇಘ ಹೋಯ್ಕಪ್ಪ ಅಂತ ಕೊಡಿ. ಗೇಟು ಮಡಗಿದ್ದರೆ ಇದನ್ನು ನೂಕಿ ಅಡ್ಡ ಹಾಕಿ, ಗೇಟು ಹಿಂಗೆ ಇಲ್ಲಿ ಅಡ್ಡ ಮಡಗಿದ್ದೆ, ಅದರ ನೂಕಿ ಹಾಕಿ ಹೋಯ್ತು ಕಂಬಗಳು. ಮದರ್ ಪ್ಲಾಂಟ್ ದೊಡ್ಡ ಬುಡ ಇಟ್ಟಿದ್ದು ಎಲ್ಲ ಹೊಡಿ ಮಾಡಿ ಕೊನೆ ಹಾಕಿದ್ದಾರನ್ನು ಕೂಡ ಅದು ಗಾಡಿ ಒತ್ತರೆಲ್ಲ ಗಾಡಿ ಇದೆ. ಇಲ್ಲಿ ನೋಡಿ ನಮ್ಮ ಮುಂಡಿ ಜಕ್ಕದಿದ್ದರೆ ಒಂದು ಇಲ್ಲ. ಈಗ ಹೇಗಿದ್ದು ಸ್ಥಿತಿ ಇದೆ. ಜಾಗದ ಸುತ್ತ ಹಲಸಿನ ಸಸಿ ಹೇಳಿದ್ರೆ ಅರಣ್ಯ ಇಲಾಖೆಯಿಂದ ಒಂದು ಸ್ಕೀಮ್ ಇದ್ದು, ಒಂದೊಂದು ಜಾಗದಲ್ಲಿ 1 ಎಕರೆಯಲ್ಲಿ 1000 ಸಸಿ ಎಳಿತಿದ್ದು, ಮತ್ತೆ 600 ಇಳಿಸಿದೆವು, ತೊಂದರೆ ಇಲ್ಲ. ಹಾಗೆ ಜಾಗಕ್ಕೆ ಸುತ್ತ ಹಲಸಿನ ಸಸಿ ನೆಟ್ಟಿದೆ. ಹಾಗೆ ಸುತ್ತುವುದೇ ಅದು ಎಲ್ಲ ಮನೆಯಿಂದ ಬೇರೆ ಬೇರೆ ಜಾಗದಿಂದ ತಂದ ಹಲಸಿನ ಬೇಳೆದು ಸಸಿ ಮಾಡಿ, ಕಸಿ ಸಸಿ ಅಲ್ಲ ಎಂತ ಹೇಳಿದ್ರೆ ಹಲಸೆಕಾಯಪ್ಪ ಕೊಯ್ಯಲಕ್ಕು. ಇಲ್ಲದ್ರೆ ಅದಕ್ಕಿದೆ ಹಿಂಗೆ 2 ಮೆಣಸಿನ ಬಳ್ಳಿ ಬಿಟ್ಟರೆ ಮೆಣಸು ಅವತೋಲಿಕ್ಕೆ 1 ಗಿಡ ಮೆಣಸು ಇಕ್ಕರೆ ಸಾಕು. ನಾವೇ ಎಲ್ಲ ಹಲಸಿನ ಮೆಣಸು ಇರ್ತದೆ.
ಹಾಗೆ ಈ ಹಲಸಿನ ಮರ ನೆಟ್ಟದಕ್ಕೆ ಇಲ್ಲಿ ಹಾಗೆ ಅರಣ್ಯ ಇಲಾಖೆವು ಬಂದವು, ಜೀಪಿಲಿ ಎರಡೆರಡು ಸರ್ತಿ ಬಂದವು, ಫೋಟೋ ತೆಗೋದು, ಭಯಂಕರ ನಲ್ಲೆದಾಗಿ ಭಯಂಕರ ಪರಿಪಾಡಿ ಹಾಂಗೆ ಹಿಂಗೆಲ್ಲ ಹೇಳಿದವು. ಎಲ್ಲ ನೋಡಿಕ್ಕಿ 5-10 ಸಸಿ ಸಿಕ್ಕಿದ ಪೇಟೆಲಿ ಅಂತೆ ಹೆಸರು ಹಾಕಿ ಸೀಲು ಗುದ್ದಿ ಪೈಸೆ ಎಲ್ಲ ಅವಕ್ಕೆ ಕೊಟ್ಟವು. ನಿಜ ನಾನು ಎಲ್ಲಿ ಬಂದರೆ ಹೇಳ ತಯಾರಿದ್ದೆ. ಇಲ್ಲಿ ನೆಟ್ಟಿದೆ ಮತ್ತೊಂದು ಅಲ್ಲಿ 2 ಎಕರೆ ಗುಡ್ಡೆಲಿ ಸಾಗುವಾನಿ ಸಸಿ ಇದೆ, ಹಲಸಿನ ಸಸಿ ಮಾವಿನ ಸಸಿ ನೆಟ್ಟಿದೆ. ಆ ಗುಡ್ಡೆಗೆ ಒಂದರಿ ಕರ್ಕೊಂಡು ಹೋಗ್ತು ನಿಂಗಲ್ಲ, ಸುಮ್ಮನೆ ಹೋಗಿದ್ದಿಲ್ಲ ನಾನು. ಆದರೆ ಇದಕ್ಕೆ ಒಂದು ಸಸಿಗೆ 75 ರೂಪಾಯಿ ಕೊಡ್ತಾ ಹೇಳಿದ್ದವು. ಅಂಬಾಗ ಅದು 2 ಮೀಟರ್ ಎತ್ತರವರೆ ಕೋಳಿ, 1 ಮೀಟರ್ ಆಯ್ತು, 2 ಮೀಟರ್ಗೆ ಒಪ್ಪಗ ಬಂದವು, 3 ಮೀಟರ್ ಅಪ್ಪಳು ಫಟದ ಹಾಕೊಂಡೆಲ್ಲ ಹೋದವು. ಎಲ್ಲ ಆಗಿ ಮರ ಇಷ್ಟು ದೊಡ್ಡ ಆಯ್ತು. ಮತ್ತೆ ಹೇಳಿದ್ರೆ 75 ರೂಪಾಯಿ, ಈಗ 30 ರೂಪಾಯಿ ಕೊಡೋದು. 30 ರೂಪಾಯಿ ಅಲ್ಲ, 3 ರೂಪಾಯಿ ಕೂಡ ಅವು ಕೊಟ್ಟಿದೆ. ಅವು ಕೊಡಾಡ ನನಗೆ ವಿಷಯ ಹೇಳಿದ್ದೆ, ಎಲ್ಲ ಮನುಷ್ಯರ ಆಶೆ ಬರ್ತದು. ವಿಷಯ ಅಂತ ಅಂತಿದ್ದ, ನಮ್ಮ ಊರಿಲ್ಲಿ ಹಲ್ಲಿಲಿಯೇ ಬೆಳೆದು ಅವಕ್ಕೆ ಕೆಲಸ ಸಿಕ್ಕಿ ಅವು ಅಲ್ಲಿ ಆಫೀಸರ್ ಆಗಿ ಕೂದಪ್ಪಾಗಿ ಇಲ್ಲಿ ದತ್ತೆ ಮರದತ್ತು ಎಲ್ಲ ಕಡೆ. ನಮ್ಮದೇ ಓಟ್ ಹಾಕಿ ಗೆದ್ದವು ಹೋದವು, ಅಲ್ಲಿ ಹೋಗಿ ಅವರ ಚಾರಲ್ಲಿ ಕೂದಪ್ಪಾಗ ಅದತ್ತೆ ಮರದತ್ತು. ಹೇಳಿದ್ರೆ ಪಾಲ ಕಡಕನ್ನವರೇ ನಾರಾಯಣ ಪಿನ್ನೆ ತೂರಾಯಣಹಳ್ಳಿ ಹೇಳಿದರೆ ಸಂಕ ಹಿಂಗೆ ಆಡ್ತಾ ಇದ್ದೆ. ಹೆದರಾಗ ನಾರಾಯಣಹಳ್ಳಿ ದಾಂಡಿಯಪ್ಪಗ ತೂರಾಯಣಹಳ್ಳಿ ಹೇಳಿದರೆ ಹತ್ತಿದ ಏಣಿಯ ನೂಕಿ ಮೆಟ್ಟಿ ಕೆಳ ಹಾಕುತ್ತಾ ಪದ್ಧತಿ ಎಲ್ಲದಿದ್ವಿ. ಕೃಷಿಕರ ನೋಡುವ ಪಂಚಾಯಿತಿಗೆ ಇಲ್ಲ. ವಿಷಯ ಹೇಳಿದಷ್ಟೇ, ಹೆಂಗೂ ಅನುಭವ ಇದೆ. ಆದಿಕ್ಕು ಆರತ್ತರೆ ನಮ್ಮ ಕಷ್ಟವೇ ಹೇಳಿಂಬೋದು. ಹಾಗಪ್ಪ ಇಷ್ಟು ದೊಡ್ಡ ಮಹಾಸಭೆಯಲ್ಲಿ ಒಬ್ಬ ಅಂದ್ರೆ ಇದಕ್ಕೆ ಒಂದು 4 ಮೀಟಿಂಗ್, ಬೇರೆ ಬೇರೆ ಸೊಸೈಟಿ ಅವರದ್ದು ಇವರದೆಲ್ಲ ಮೀಟಿಂಗ್ ಆಗುತ್ತೆ. ಮಾರ್ಗದಲ್ಲಿ ಇಷ್ಟಿಷ್ಟು ದಪ್ಪಗೆ ಕಟ್ಲೆಡಿತು. ಅಂತೆ 5-10 ಸೆಂಟ್ರಲ್ಲಿ ಕೂದಕ್ಕೆ ದೊಡ್ಡ ದೊಡ್ಡ ಬಿಲ್ಡಿಂಗಿನಂಗೂ ಸೈಡಿಂಗ್ ಕಟ್ಲೆಡಿತು. ನಮಗೆ ರಜಾ ಮಟ್ಟಿಗೆ ದೇಶದ ಬೆನ್ನೆಲುಬು ರೈತ ಕೃಷಿಕ ಹೇಳ್ತವಂಗೆ ಒಂದು 2-4 ಎಕರೆಗೆ ಒಂದೊಂದು ಬೇಲಿ ಹಾಕುದ, ಒಂದು ಕಾಂಪೌಂಡ್ ಕಟ್ಟಿಕೊ ಶಾಶ್ವತ ಆತು. ಇಲ್ಲಿ ಹಂದಿ ಬಪ್ಪನಿಗೆ ಲೈಟ್ ಹಾಕ್ಲಕ್ಕೊಳ್ಳಿ, ಲೈಟ್ ಹಾಕಲಕ್ಕು ಬಿಲ್ಲು ಅನ್ನು ಕಟ್ಟಿ ಕರೆಂಟ್ ಅಲ್ಲದಾಗಿ ಕಡಿಮೆ ಬೇಡ, ಕರೆಂಟ್ ಇಲ್ಲಡ, ನಾವು ಸುತ್ತುವುದೇ ಲೈಟ್ ಹಾಕಿದ್ರೆ ಹೆಂಗಾಕು, ಅದರಲ್ಲೊಂದು ಶಾಶ್ವತ ಪರಿಹಾರವ. ಇಷ್ಟು ಒಳ್ಳೆ ಸೀನ್ ಇದ್ದಾನೆ ದೃಶ್ಯ. ಇನ್ನು ಕಾಂಬಲೆ ಸಿಕ್ಕ ಹೇಳಿದರೆ ಅಲ್ಲಿ ಮೇಗೆ ಅಲ್ಲಿ ಅಲ್ಯೂಮಿನಿಯಂ ನಿಕ್ಷೇಪ ಇದ್ದಾಳೆ, ಬಾಕ್ಸೈಟ್ ಇದ್ದಾಳ, ಹೈಯೆಸ್ಟ್ ಬಾಕ್ಸೈಟ್ ಇಪ್ಪ ಗುಡ್ಡೆ ಇದೆ. ಅದಿನ್ನು 1-2 ವರ್ಷ ಅಲ್ಲಿ ಕಾಮಗಾರಿ ಶುರು ಆಯಿತು. ಗೌರ್ಮೆಂಟ್ ಇಲ್ಲಿ ಬೈಸಿಲೆ ಪರ ಒಕ್ಕಳ ಶುರು ಮಾಡ್ತಾವು. ಅದಲ್ಲೆಲ್ಲ ಮತ್ತೆ ನೀರು ತುಂಬಿಯಪ್ಪ ಈ ಭೂಮಿ ಇಡೀ ಜೇರದು ಹಿಂಗೆ ದಾಶಾಗಿ ಹೋಗ್ಕೊಂಡು 10 ವರ್ಷದಲ್ಲಿ ಹೇಳಿದ್ರೆ ಎನ್ನ ಗುಡ್ಡೆಯಿಂದ ಆಚೆ ಗುಡ್ಡೆಯಲ್ಲಿ ಬಾಕ್ಸೈಟ್ ಇದ್ದೇಳಿ ಪಾಸ್ ಆಗಿ ದೊಡ್ಡ ಮೈನ್ಸ್ ಕಂಪನೀಸ್ ಬತ್ತೀಗ ಅಲ್ಲಿಗೆ. ನಮ್ಮ ಜಾಗೆಯ ಅದು ಇದು ಚೆಂದ ಹಿಂದೆ ನೋಡಕ್ಕೆ ಅಷ್ಟು. ಇನ್ನು ಮುಂದೆ 4 ವರ್ಷ ಕಳೆದರೆ ಈ ಚೆಂದ ಹಲಸಿನ ಮರವಾಗಿ ಹಲಸಿನಕಾಯಿ ಸಿಕ್ಕಲಪ್ಪ ಈ ಜಾಗ ನಮ್ಮ ಕೈಲಿಕ್ಕೋ ಅಲ್ಲ, ಅಲ್ಲಿಂದ ನೀರು ತುಂಬಿದ್ದು ಜರಿದು ಬೀಳ್ತಾರೆ, ನಾವೇ ಗೊಂತಿಲ್ಲ. ಹಾಗಿದ್ದ ಪರಿಸ್ಥಿತಿಯಲ್ಲಿ ನಾವಿದ್ದೀಗ. ನಾನು ವಿಷಯ ಹೇಳಿದ್ದು 6 ದಿನ ಎನ್ನ ಬಗ್ಗೆ ಬೇಜಾರು ಮಾಡಿ ಹೊರಡಿ ಅಂಬಗ ಇನ್ನು ಕೃಷಿಕರ ಮಕ್ಕ ಕಲ್ತು ದೊಡ್ಡ ಉದ್ಯೋಗಕ್ಕೆ ಹೋದಪ್ಪಗ, ಅಲ್ಲಿ ದೊಡ್ಡ ಸೀಟಿಲಿ ಕೂದಪ್ಪಗ ಮೊದಲು ಕೃಷಿಕರ ನಾವು ಎಲ್ಲಿಂದ ಬಂದದು ಹೇಳ್ತದೊಂದು ನೆನಪು ಮಾಡಿ ಅದಕ್ಕೆ ಬೇಕಾದ ಒಂದು ವ್ಯವಸ್ಥೆ ಮಾಡಲಿ. ಎಲ್ಲ ಕೃಷಿಕರಿಗೂ ಕಾಡು ಪ್ರಾಣಿ ಉಪದ್ರ ಕೊಡ್ತಾ ಎಲ್ಲ ಕೃಷಿಕರಿಗೂ ಗೌರ್ಮೆಂಟ್ ಇಂದಲೇ ಒಂದು ಕಾಂಪೌಂಡಿನ ವ್ಯವಸ್ಥೆ ಮಾಡಲಿ. ಈಗ ಆನೆ ಹಾಟಿ ಎಲ್ಲ ಬರ್ತಾರೆ ಕೆಲವು ಕಡೆ, ಅವಕ್ಕೆ ಎಂತ ಮಾಡಿಗೂ ನನಗೊಂತಿಲ್ಲ. ಆದರೆ ಹಂದಿ ಬಪ್ಪದಕ್ಕೆ ಸಣ್ಣ ಒಂದು 4 ಫೀಟ್ ಎತ್ತರದೊಂದು ಕಾಂಪೌಂಡ್ ಕಟ್ಟಿಕೊಟ್ರೆ ಕೃಷಿಕನಿಗೆ ಗುಣ ಸಿಕ್ಕುದು ಅಲ್ಲ. ಎನೆ ಕೊಡದಲ್ಲಿ ತೊಂದರೆ ಇಲ್ಲ, ನಾನು ಮಾಡಿ ಹಿಂದೆಲ್ಲ ನಾಳಂಗೆ ಆವಾಗ ಅದು 500 ಮುಂಡಿಜಕ್ಕೆ ಹೆಸರು ಇರ್ತದೆ, ಒಂದೇ ಒಂದು ಸಿಕ್ಕಿದೆ ನನಗೆ. ಹಾಗೆ ಈ ವರ್ಷದ ಮಟ್ಟಿಗೆ ದಾನ ಧರ್ಮ ಎಲ್ಲ ರಜೆ ಕಡಿಮೆ ಮಾಡಬೇಕು ಹೇಳಿದ್ರೆ ಕೈ ಕಟ್ಟಿ ಹೋಗ್ತಾ ಇದ್ದು. ಅಂಬಾಗ ನಿಂಗೆಲ್ಲ ಎನ್ನಟ್ಟಿಗೆ ಪ್ರೀತಿಲಿ ಮನೆಗೆ ಮಾತಾಡಲೇ ಬರ್ತೋ, ಖಂಡಿತ ಬನ್ನಿ. ನಿಂಗ ಇದ್ದ ಐಟಮ್ ಇಲ್ಲಿ ಮುಷ್ಟಾನ್ನ ಭೋಜನ ಮಾಡಿ ಯಾವತ್ತೂ ಅನು ಬಳಸುವ ಕಾಮ ಹರೇ ರಾಮ.